ಕ್ಷೇತ್ರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕಲಿರ್ತಕ್ಕಂಥ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಎನ್ಡಿಎದಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಕ್ಯಾಟಗರಿ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಿವೆ, ಇನ್ನ ಒಂದು ಎನ್ಡಿಎದಲ್ಲಿ ಯಾವ ರೀತಿ ಹುದ್ದೆಗಳು ಅಂತ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲ್ಲಿ ಅವರು ಪೋಸ್ಟ್ ನ ಆಧಾರದ ಮೇಲೆ ವಯೋಮಿತಿ, ಸ್ಯಾಲರಿ ಮತ್ತು ಕ್ಯಾಟಗರಿ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತಲ್ಲಿ ಸ್ಯಾಲರಿ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲ ಬಂದ್ಬಿಟ್ಟು ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 16 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ 6, ಇನ್ನು ಎಸ್ ಸಿ ಅವರಿಗೆ 2, ಎಸ್ ಟಿ ಅಲ್ಲಿ 1, ಒಬಿಸಿ ಅವರಿಗೆ 5, ಎಡಬ್ಲ್ಯೂಎಸ್ ಅಲ್ಲಿ 2 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಸಪರೇಟ್ ಆಗಿ ಇಲ್ಲಿ ಪಿಡಬ್ಲ್ಯೂಡಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ವಯೋಮಿತಿ ಬಂದ್ಬಿಟ್ಟು 18 ರಿಂದ 27 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಇನ್ನು ಸ್ಯಾಲರಿ ಬಂದ್ಬಿಟ್ಟು 19,900 ರೂಪಾಯಿಂದ 63,200 ರೂಪಾಯಿ ತನಕ ಸ್ಯಾಲರಿನೂ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿನ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಎರಡದ ಬಂದ್ಬಿಟ್ಟು ಸ್ಟೆನೋಗ್ರಾಫರ್ ಗ್ರೇಡ್ 2 ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ವಯೋಮಿತಿ ಸೇಮ್ ಆಗಿರುತ್ತೆ. ಇನ್ನು ಸ್ಯಾಲರಿ ಬಂದ್ಬಿಟ್ಟು 25,500 ರೂಪಾಯಿಂದ 81,100 ರೂಪಾಯಿ ತನಕ ಸ್ಯಾಲರಿನೂ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನು ಟೋಟಲ್ ಆಗಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ಒಂದು ಹುದ್ದೆ ಮಾತ್ರ ಇಲ್ಲಿ ಖಾಲಿ ಇರತಕ್ಕಂಥದ್ದು, ಅದು ಕೂಡ ಇಲ್ಲಿ ಅಲ್ಲಿ ಖಾಲಿ ಇದೆ. ಇನ್ನು ಇದಾದ್ಮೇಲೆ ಮೂರದ ಬಂದ್ಬಿಟ್ಟು ಡ್ರಾಫ್ಟ್ಸ್ಮನ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ವಯೋಮಿತಿ ಸೇಮ್ ಆಗಿರಬೇಕಾಗುತ್ತೆ. ಇನ್ನು ಸ್ಯಾಲರಿ ಬಂದ್ಬಿಟ್ಟು ಇದಕ್ಕೂ ಕೂಡ ಸೇಮ್ ಇರುತ್ತೆ. ಲೆವೆಲ್ 4 ಅಲ್ಲಿ ಸ್ಯಾಲರಿ ಸಿಗುತ್ತೆ. ಅಂದ್ರೆ 25,500 ರೂಪಾಯಿಂದ 81,100 ರೂಪಾಯಿ ತನಕ ಸ್ಯಾಲರಿ ಸಿಗುವಂತದ್ದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಅವು ಕೂಡ ಇಲ್ಲಿ ಅಲ್ಲಿ ಖಾಲಿ ಇರ್ತಕ್ಕಂಥದ್ದು. ನಂತರ ನಾಲ್ಕನೇದಾಗಿ ಸಿನಿಮಾ ಪ್ರೊಜೆಕ್ಷನಿಸ್ಟ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಒಂದು ಹುದ್ದೆ ಮಾತ್ರ ಖಾಲಿದೆ, ಅದು ಕೂಡ ಇಲ್ಲಿ ಅಲ್ಲಿ ಖಾಲಿ ಇರತಕ್ಕಂಥದ್ದು. ಇನ್ನ ವಯೋಮಿತಿ ಬಂದ್ಬಿಟ್ಟು 18 ರಿಂದ 25 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಸ್ಯಾಲರಿ ಯಾವ ರೀತಿ ಇರ್ತಂದ್ರೆ 19,900 ರೂಪಾಯಿಂದ 63,200 ರೂಪಾಯಿ ತನಕ ಸ್ಯಾಲರಿ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 14 ಹುದ್ದೆಗಳು ಖಾಲಿವೆ. ಇನ್ನ ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ ಅಲ್ಲಿ ನೋಡಬಹುದು ನೀವು 10 ಹುದ್ದೆಗಳು ಖಾಲಿವೆ ಟೋಟಲ್ ಆಗಿ. ಇನ್ನ ಇದಾದ್ಮೇಲೆ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಎಸ್ ಸಿ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಹುದ್ದೆಗಳು ಖಾಲಿ ಇರುವುದಿಲ್ಲ. ಇನ್ನ ಇದಾದ್ಮೇಲೆ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ 1, ಒಬಿಸಿ ಅವರಿಗೆ 1, ಇನ್ನ ಇಡಬ್ಲ್ಯೂಎಸ್ ಅಲ್ಲಿ 2 ಹುದ್ದೆಗಳು ಖಾಲಿ ಇದ್ದು, ಒಂದು ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 14 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಸಪರೇಟ್ ಆಗಿ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಒಂದು ಹುದ್ದೆ ಖಾಲಿ ಇರತಕ್ಕಂಥದ್ದು. ಇನ್ನ ವಯೋಮಿತಿ ಬಂದ್ಬಿಟ್ಟು ಅರ್ಜಿನ ಸಲ್ಲಿಸೋದಕ್ಕೆ 18 ರಿಂದ 25 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಸ್ಯಾಲರಿ ಯಾವ ರೀತಿ ಇರ್ತದ್ರೆ 19,900 ರೂಪಾಯಿಂದ 63,200 ರೂಪಾಯಿ ತನಕ ಸ್ಯಾಲರಿನೂ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ನಂತರ ಇಲ್ಲಿ ಆರದ ಬಂದ್ಬಿಟ್ಟು ಕಂಪೋಸಿಟರಿ ಕಮ್ ಪ್ರಿಂಟರ್ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಮೊದಲಿಗೆ 18 ರಿಂದ 25 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಸ್ಯಾಲರಿ ಬಂದ್ಬಿಟ್ಟು 19,900 ರೂಪಾಯಿಂದ 63,200 ರೂಪಾಯಿ ತನಕ ಕೂಡ ಇಲ್ಲಿ ಸ್ಯಾಲರಿ ನಿಮಗೆ ಸಿಗತಕ್ಕಂಥದ್ದು. ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಒಂದು ಹುದ್ದೆ ಮಾತ್ರ ಖಾಲಿದೆ, ಅದು ಕೂಡ ಇಲ್ಲಿ ಅಲ್ಲಿ ಖಾಲಿ ಇರತಕ್ಕಂಥದ್ದು. ಅಂದ್ರೆ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ನಂತರ ಇಲ್ಲಿ ಸಿವಿಲಿಯನ್ ಮೋಟರ್ ಡ್ರೈವರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನೊಂದು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ ಮೊದಲಾಗಿ ಅಭ್ಯರ್ಥಿ ಸಂಬಂಧಪಟ್ಟಂತೆ 2, ಇನ್ನು ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 1 ಹುದ್ದೆ ಖಾಲಿದ್ದು, ಟೋಟಲ್ ಆಗಿ ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 3 ಹುದ್ದೆಗಳು ಮಾತ್ರ ಇಲ್ಲಿ ಖಾಲಿ ಇರತಕ್ಕಂಥದ್ದು. ಇನ್ನು ವಯೋಮಿತಿ ಬಂದ್ಬಿಟ್ಟು 18 ರಿಂದ 27 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಕಾರ್ಪೆಂಟರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 2 ಹುದ್ದೆಗಳು ಖಾಲಿವೆ, ಅವು ಕೂಡ ಇಲ್ಲಿ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥದ್ದು. ಇನ್ನ ಸ್ಯಾಲರಿ ಬಂದ್ಬಿಟ್ಟು 19,900 ರೂಪಾಯಿಂದ 63,200 ರೂಪಾಯಿ ತನಕ ಸ್ಯಾಲರಿ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನು ವಯೋಮಿತಿ ಬಂದ್ಬಿಟ್ಟು 18 ರಿಂದ 25 ಒಳಗಡೆ ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಫೈರ್ಮನ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 2 ಹುದ್ದೆಗಳು ಖಾಲಿವೆ, ಅವು ಕೂಡ ಇಲ್ಲಿ ಅಲ್ಲಿ ಖಾಲಿ ಇರ್ತಕ್ಕಂಥದ್ದು. ಅಂದ್ರೆ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಖಾಲಿವೆ. ಇನ್ನ ಇಲ್ಲಿ ವಯೋಮಿತಿ ಬಗ್ಗೆ ತಗೊಂಡಾಗ 18 ರಿಂದ 27 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಫೈರ್ಮನ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಸ್ಯಾಲರಿ ಯಾವ ರೀತಿ ಇರ್ತಂದ್ರೆ ಅದಕ್ಕೆ 19,900 ರೂಪಾಯಿಂದ 63,200 ರೂಪಾಯಿ ತನಕ ಸ್ಯಾಲರಿನೂ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇಲ್ಲಿ ಟಿ ಎ ಬೇಕರಿ ಅಂಡ್ ಕನ್ಫೆಕ್ಷನರ್ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 1 ಹುದ್ದೆ ಖಾಲಿದೆ, ಅದು ಕೂಡ ಇಲ್ಲಿ ಅಲ್ಲಿ ಖಾಲಿದೆ. ಇನ್ನ ವಯೋಮಿತಿ ಬಂದ್ಬಿಟ್ಟು 18 ರಿಂದ 25 ಒಳಗಡೆ ಬೇಕಾಗುತ್ತೆ. ಇನ್ನ ಸ್ಯಾಲರಿ ಯಾವ ರೀತಿ ಇರ್ತಂದ್ರೆ 18,000 ರೂಪಾಯಿಂದ 56,900 ರೂಪಾಯಿ ತನಕ ಸ್ಯಾಲರಿನೂ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇಲ್ಲಿ ಟಿ ಎ ಸೈಕಲ್ ರಿಪೇರರ್ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಸೇಮ್ ವಯೋಮಿತಿ ಸೇಮ್ ಸ್ಯಾಲರಿ. ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 2 ಹುದ್ದೆಗಳು ಖಾಲಿವೆ, ಅವು ಕೂಡ ಇಲ್ಲಿ ಅಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಟಿ ಎ ಪ್ರಿಂಟಿಂಗ್ ಮೆಷಿನ್ ಆಪರೇಟರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ವಯೋಮಿತಿ ಸೇಮ್ ಇರಬೇಕು, ಸ್ಯಾಲರಿನೂ ಕೂಡ ಸೇಮ್ ಇರುತ್ತೆ, ಇಲ್ಲಿ ಕೂಡ ಸೇಮ್ ಇರುತ್ತೆ.
ಒಂದು ಹುದ್ದೆ ಮಾತ್ರ ಖಾಲಿ ಇದೆ, ಅದು ಕೂಡ ಇಲ್ಲಿ ಯುಆರ್ಎಲ್ ಮಾತ್ರ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇಲ್ಲಿ ಟಿಎ ಬೂಟ್ ರಿಪೇರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿನೂ ಕೂಡ ಸೇಮ್ ಇರುತ್ತೆ, ಜೊತೆಗೆ ಇಲ್ಲಿ ಸ್ಯಾಲರಿನೂ ಕೂಡ ಸೇಮ್ ಸಿಗತಕ್ಕಂಥದ್ದು. ಇನ್ನ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಒಂದು ಹುದ್ದೆ ಮಾತ್ರ ಖಾಲಿದೆ, ಅದು ಕೂಡ ಇಲ್ಲಿ ಯುಆರ್ಎಲ್ ಖಾಲಿ ಇರ್ತಕ್ಕಂಥದ್ದು, ಅಂದ್ರೆ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಖಾಲಿದೆ. ನಂತರ ಇಲ್ಲಿ ಕೊನೆಯದಾಗ ಬಂದ್ಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಫಿಷಿಯಂಟ್ ಟ್ರೈನಿಂಗ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ವಯೋಮಿತಿ ಮತ್ತೆ ಸ್ಯಾಲರಿ ಬಂದ್ಬಿಟ್ಟು ಸೇಮ್ ಇರುತ್ತೆ. ಇನ್ನ ಈ ಒಂದು ಎಂಟಿ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಕಲಿರ್ತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು 151 ಹುದ್ದೆಗಳ ಈ ಒಂದು ಪೋಸ್ಟ್ಗೆ ಇಲ್ಲಿ ಖಾಲಿ ಇರುವಂತದ್ದು. ಇನ್ನ ಕ್ಯಾಟಗರಿ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಈಗ ನೋಡ್ತಗೋಣ. ಇಲ್ಲಿ ಮೊದಲ ಬಂದ್ಬಿಟ್ಟು ಯುಆರ್ಎಲ್ 78 ಹುದ್ದೆಗಳು ಖಾಲಿವೆ, ಇದು ಯುಆರ್ಎಲ್. ಇನ್ನ ಎರಡನೇ ಕಾಲಮ್ ಅಲ್ಲಿ ಎಸ್ ಸಿ ಅವರಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿದೆ. ಇನ್ನ ಇದಾದ್ಮೇಲೆ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮ್ ಬಂದ್ಬಿಟ್ಟು ಇಲ್ಲಿ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ 5, ಇನ್ನ ಇಲ್ಲಿ ಒಬಿಸಿ ಅವರಿಗೆ 52, ಇನ್ನ ಇದಾದ್ಮೇಲೆ ಕೊನೆದ ಬಂದ್ಬಿಟ್ಟು ಇಡಬ್ಲ್ಯೂಎಸ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 15 ಹುದ್ದೆಗಳು ಖಾಲಿದ್ದು. ಇಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಎಂಟಿಎಸ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 151 ಹುದ್ದೆಗಳಲ್ಲಿ ಖಾಲಿ ಇರುವಂತದ್ದು. ಇನ್ನ ಇದಾದ್ಮೇಲೆ ಇಲ್ಲಿ ಸಪರೇಟ್ ಆಗಿ ಪಿಡಬ್ಲ್ಯೂ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಹುದ್ದೆಗಳು ಖಾಲಿವೆ. ಇಲ್ಲಿ ಪಿಡಬ್ಲ್ಯೂ ಅಭ್ಯರ್ಥಿ ಸಂಬಂಧಪಟ್ಟಂತೆ 7 ಹುದ್ದೆಗಳು ಖಾಲಿವೆ, ಇನ್ನು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 16 ಹುದ್ದೆಗಳ ಇಲ್ಲಿ ಖಾಲಿ ಇರತಕ್ಕಂಥದ್ದು. ಇನ್ನ ಇಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 198 ಹುದ್ದೆಗಳ ಈ ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಲಿ ಖಾಲಿರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ವಯೋಮಿತಿ ಜೊತೆಗೆ ನಿಮಗೆ ಇಲ್ಲಿ ವಯೋಮಿತಿ ಸಲಿಕೆನೂ ಕೂಡ ಸಿಗತಕ್ಕಂಥದ್ದು. ಯಾರಿಗೆಲ್ಲ ಎಷ್ಟೆಷ್ಟು ವಯೋಮಿತಿ ಸಿಗುತ್ತೆ ಅಂದ್ರೆ ಎಸ್ ಸಿ ಮತ್ತು ಎಚ್ ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲಿಕೆ ಸಿಗುತ್ತೆ. ಇನ್ನು ಒಬಿಸಿ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷದ ತನಕ ವಯೋಮಿತಿ ಸಲಿಕೆನೂ ಕೂಡ ಸಿಗತಕ್ಕಂಥದ್ದು. ಇನ್ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರುತ್ತೆ ಅಂದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸೋದಂದ್ರೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು, ನಂತರ ಪಿಯುಸಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು, ನಂತರ ಐಟಿಐ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ ಮೇಲೆ ಇನ್ನಷ್ಟು ವಿವರವಾಗಿ ಅವರು ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಅವರು ಸೆಲೆಕ್ಷನ್ ಪ್ರೊಸೆಸ್, ವೇಕೆನ್ಸಿ ಡೀಟೇಲ್, ಅಂದ್ರೆ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅಂದ್ರೆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಅವರು ಸಪರೇಟ್ ಆಗಿ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಾರೆ. ಅಂದ್ರೆ ಅರ್ಜಿನ ಸಲ್ಲಿಸೋದಕ್ಕೆ ಸದ್ಯಕ್ಕೆ ಇಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ. ಯಾವಾಗ ಪ್ರಾರಂಭ ಆಗುತ್ತಪ್ಪ ಅಂದ್ರೆ ಜನವರಿ 27ನೇ ತಾರೀಕಿಗೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೂ ಕೂಡ ಪ್ರಾರಂಭವಾಗುತ್ತೆ. ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭ ಆದ್ಮೇಲೆ ನಿಮಗೆ ಸಪರೇಟ್ ಆಗಿ ಕ್ವಾಲಿಫಿಕೇಶನ್ ಬಗ್ಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಕ್ವಾಲಿಫಿಕೇಶನ್ ಆಗಲಿ, ವಯೋಮಿತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತಂತ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಇನ್ನಷ್ಟು ಇವರಿಗೆ ತಿಳಿಸ್ಕೊಡ್ತೀನಿ. ಯಾವಾಗ ನೀವು ಇಲ್ಲಿ ಕಲಿರತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಅವರು ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ರೆ ಅಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರಬೇಕು ಅಂತ ಅವರು ಅಷ್ಟೊಂದು ಇವರಿಗೆ ಕೊಡಲ್ಲ. ಕ್ವಾಲಿಫಿಕೇಶನ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ್ಮೇಲೆ ಗೊತ್ತಾಗುತ್ತೆ. ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ್ಮೇಲೆ ಅದರ ಬಗ್ಗೆ ನಾನು ಸಪರೇಟ್ ಆಗಿ ಬೇರೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೇನೆ. ಇನ್ನು ಇಲ್ಲಿ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಅವರು ಇಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ನೋಡಿ. ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ ದಿನಾಂಕದಿಂದ 21 ದಿನಗಳ ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದರ ಬಗ್ಗೆ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ 27ನೇ ತಾರೀಕಿಗೆ ಪ್ರಾರಂಭವಾಗಬಹುದು. ಆದ್ಮೇಲೆ ಒಂದು ಅಪ್ಲೈ ಮಾಡೋ ಲಿಂಕ್ ಮತ್ತು ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಒಂದು ಪೋಸ್ಟ್ ನ ಆಧಾರದ ಮೇಲೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ನೀವು ಇಲ್ಲಿ ಒಂದು ಪೋಸ್ಟ್ ನ ಆಧಾರದ ಮೇಲೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಪ್ರತಿಯೊಂದನ್ನು ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಜೊತೆಗೆ ಒಂದು ಎನ್ಡಿಎದಲ್ಲಿ ಕಲಿತಿರ್ತಕ್ಕಂಥ ಪೋಸ್ಟ್ ನೇಮಗಳ ಬಗ್ಗೆ ಕೂಡ ಹೇಳ್ತೀನಿ. ಮತ್ತೆ ವಯೋಮಿತಿ ಆಗಲಿ, ಸ್ಯಾಲರಿ ಜೊತೆಗೆ ವೇಕೆನ್ಸಿ ಡೇಟ್ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ನೀವು ಇಲ್ಲಿ ಯಾವ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ಇಲ್ಲಿ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ನೋಟಿಫಿಕೇಶನ್ ಮತ್ತೆ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ 27ನೇ ತಾರೀಕಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ್ಮೇಲೆ ಒಂದು ನೋಟಿಫಿಕೇಶನ್ ಬಗ್ಗೆ ಕೂಡ ನಿಮಗೆ ಸಪರೇಟ್ ಆಗಿ ಬೇರೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಅವನದಲ್ಲಿ ಕ್ವಾಲಿಫಿಕೇಶನ್ ಆಗಲಿ, ಸೆಲೆಕ್ಷನ್ ಪ್ರೊಸೆಸ್ ಆಗಲಿ, ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಅವನದಲ್ಲಿ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಿ. ಜೊತೆಗೆ ಇಲ್ಲಿ ಅವರ ಕೆಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಮತ್ತೆ ಮುಂದಿನ ಡಿಬೇಟ್ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.